ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಾರು, ಯಾಕೆ ಪಾರು ಅಳ್ತಿದ್ಯಾ? ಏನಾಯ್ತು ಪಾರು? ನಂಗೆ ರಾಣಿ ಇಲ್ದಿರೋ ಮನೆಯಲ್ಲಿ ಇರಕ್ಕೆ ಆಗ್ತಿಲ್ಲ. ಎಲ್ಲಿ ನೋಡಿದ್ರು ರಾಣಿ ನೆನಪೆ ಕಾಡ್ತಿದೆ. ಮಾತೆತ್ತಿದ್ರೆ ಅದಕ್ಕೆ 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 ಅಂತ ಮನೆ ತುಂಬಾ ಓಡಾಡ್ತಿದ್ಲು. ಈಗ ಹಂಗೆ ಕರೆಯೋದಕ್ಕೆ ಇವರಿಬ್ಬರಿದ್ರು ನನಗೆ ರಾಣಿ ಕರ್ದಂಗ ಆಗ್ತಿಲ್ಲ. ಅಳು ತಡೆಯಕ್ಕಾಗ್ತಿಲ್ಲ ಮಾವ. ಯಾಕೆ ಪಾರು ಹಂಗನ್ಕತ್ಯ? ಅಲ್ಲ ಪಾರು, ರಾಣಿ ಏನ್ ದೇಶ ಬಿಟ್ಟೋಗೋಳ? ಅವಳು ಎಲ್ಗೋಗೋಳೆ? ಮಾಸ್ತಿ ಕೊಪ್ಲಿಯಲ್ಲಿ ಇರೋದು ನಮ್ಮೂರ್ ಪಕ್ಕದಾಕೆ. ಯಾವಾಗಲ್ಲ ನೆನಪಾಗುತ್ತೋ ಅವಳು ನಾವು ನೋಡ್ಕೊಂಡ್ ಬರ್ಬೋದಲ್ವಾ? ಅಷ್ಟೇ ಯಾಕೆ ಪಾರು ಹಿಂಗ್ ಕಣ್ಣೀರ್ ಹಾಕೋದು? ಅಲ್ಲ, ಅದಕ್ಕೆ ಎಲ್ರಿಗೂ ಬುದ್ಧಿ ಹೇಳೋರು ನೀವು. ಈ ಸಮಯದಲ್ಲಿ ನೀನೇ ಹತ್ರ ನಮಗ್ ಬೇಜಾರಾಗಲ್ವಾ? ಪಾಪ ಅದಕ್ಕೆ ಅವಳು ಇಡೀ ಮನೆನ ಸಂಭಾಳಿಸ್ಕೊಂಡಿದ್ಲು. ಇದು ಅವಳಿಗೆ ನೆಕ್ಸ್ಟ್ ಹೆಜ್ಜೆ ಅಲ್ವಾ? ನಾವೆಲ್ಲ ಹೆಣ್ಮಕ್ಳು ಆ ಹೆಜ್ಜೆನ ದಾಟ್ಲೇಬೇಕಲ್ವಾ? ಅದಕ್ಕೆ ಅವಳು ಮದುವೆ ಆಗಿ ತುಂಬಾ ಚೆನ್ನಾಗಿದ್ದಾಳೆ. ಅದು ನೋಡಿ ನಾವು ಖುಷಿಯಾಗಿರ್ಬೇಕಲ್ವಾ? ಅದಕ್ಕೆ ಇವ್ರ ಥರ ದೊಡ್ಡದಾಗೆಲ್ಲ ಹೇಳಕ್ ಬರಲ್ಲ. ಆದ್ರೆ ನಂಗೆ ಗೊತ್ತಿರೋದಿಷ್ಟೇ, ಅಕ್ಕ ನಮ್ ಯಾರ ಕಣ್ಣಲ್ಲೂ ನೀರು ನೋಡಕ್ ಇಷ್ಟಪಡ್ತಿರ್ಲಿಲ್ಲ. ಅಂಥದ್ರಲ್ಲಿ ನಿಮ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಅವಳು ತುಂಬಾ ನೊಂದ್ಕೋತಾಳ. ಅತ್ತಿಗೆ ಅವಳಿಲ್ಲ ಅಂತ ಯಾಕೆ ಅನ್ಕೋಬೇಕು? ಅವಳು ಬೆಳೆದಿರೋ ಮನೆ ಇದು, ಅವಳು ಓಡಾಡಿರೋ ಮನೆ ಇದು, ಅವಳೇ ನಡೆಸ್ಕೊ ಬಂದಿರೋ ಮನೆ ಇದು. ಈ ಮನೆ ಒಂದೊಂದು ಕೋಣೆ, ಒಂದೊಂದು ಮೂಲೆನಾಗು ರಾಣಿ ಅವಳೆ. ಈ ಕಮ್ದಾಗೆ ಆ ಕಿಟಕಿ ಎಲ್ಲದಕ್ಕೂ ಅವಳ ಪರಿಚಯ ಬೋಸ್ ಅಂದಾಗೈತೆ. ಹೋಗಿ ಮಾತಾಡ್ತಿದ್ರೆ ಅವುಗಳೇ ರಾಣಿ ಬಗ್ಗೆ ಹೇಳ್ತವೆ. ಅವಳಿವಾಗ ನೆಮ್ಮದಿಯಾಗವಳೆ. ಇಲ್ಲಿ ಒಂದಷ್ಟು ಜನ ಅವಳನ್ನ ಈ ಅರ್ಕಲ್ ಶಿವ ತಂಗಿ ಅಂತ ಕರೆದಿರ್ಬೋದೇನೋ. ಆದ್ರೆ ಇವಾಗ ನನ್ನ ತಂಗಿ ಗಂಡನ ಮನೆಯಲ್ಲಿ ರಾಣಿ ಹಂಗವಳೆ. ಅದನ್ನ ನೆನ್ಸ್ಕೊಂಡು ಎಲ್ಲರೂ ಖುಷಿ ಪಡೋದು ಬಿಟ್ಬಿಟ್ಟು ಕಣ್ಣೀರ್ ಹಾಕ್ತಿರಲ್ಲ. ಕಣ್ಣೀರ್ ಹೊಸ್ಕೊಳ್ಳಿ, ಖುಷಿಯೇ ಕಣ್ಣೀರ್ ಹಾಕೋ, ಕಣ್ಣೀರ್ ಹೊಸ್ಕೊ. ಹಬ್ಬ, ನನ್ನ ಕೆಲಸ ಆಯ್ತು. ಅಂದ್ರೆ ಈಗ ನನಗೇನೇನು ಮಾತು ಹೇಳಿದ್ರಲ್ಲ ಅದನ್ನ ನಿಮಗೆ ನೀವೇ ಹೇಳ್ಕೊಡಿ, ಸಮಾಧಾನ ಆಗುತ್ತೆ. ಅರ್ಥ ಆಗ್ಲಿಲ್ಲ. ನಾವು ಲೈಫಲ್ಲಿ ಇನ್ನೊಬ್ರಿಗೆ ನೋವಾದಾಗ ಅವ್ರಿಗೆ 100 ಕಾರಣ ಕೊಡ್ತೀವಿ. ಅವ್ರಿಗೆ ಸಮಾಧಾನ ಆಗಲಿ ಅಂತ 100 ಮಾತಾಡ್ತೀವಿ. ಆದರೆ ಅದೇ ನೋವು ನಮಗಾದಾಗ ಅದೇ ಮಾತುಗಳನ್ನ ನಮಗೆ ನಾವೇ ಯಾಕೆ ಹೇಳ್ಕೊಡಲ್ಲ? ಈಗ ನಮ್ಮ ರತ್ನ, ರಮ್ಯಾ, ಮಾವ, ನೀನು ರಾಣಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಆ ಮಾತುಗಳನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ, ಸಮಾಧಾನ ಆಗುತ್ತೆ. ಆಗ ಈ ಥರ ಕದ್ದು ಮುಚ್ಚಿ ನನಗೆ ಕಾಣ್ದಿರೋ ಥರ ಆಳೋ ಪರಿಸ್ಥಿತಿ ಬರೋದೇ. ಇದು ನಿಮಗೆ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿ ಅಷ್ಟೆ. ಹಂಗಾರೆ ನೀನ್ ಟಾಟರ್ಜಿ ಮಾಡ್ದ? ಸ್ಟ್ರಾಟರ್ಜಿ ಅಲ್ಲ, ಅದು ಸ್ಟ್ರಾಟರ್ಜಿ. ಅದೇ ಹಬ್ಬ, ಎಲ್ಲರೂ ನಕ್ಕಿದ್ರಲ್ಲ, ನಂಗೆ ಈಗ ಸಮಾಧಾನ ಆಯ್ತು. ಬಾಯ್ಲಿ. ಯಾಕೆ ನಮ್ಮ ರಾಣಿ ಬದುಕಲ್ಲಿಂತ ದುರಂತ ತಂದಿದ್ಯಾ? ಅವಳದ್ನೆಲ್ಲ ಹೇಗೆ ನಿಭಾಯಿಸ್ತಾಳೋ ನನಗಂತೂ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನೇ ನೋಡ್ಕೋಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ